ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅವರ TET ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಸಂಪೂರ್ಣವಾಗಿ ವಿವರ ಮಾಡ್ತೀನಿ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಅಥವಾ ಫೈರ್ಫಾಕ್ಸ್ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು. ಅಲ್ಲಿ ಗೂಗಲಲ್ಲಿ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಹೊಡೆಯಿರಿ, ವೆಬ್ಸೈಟ್ ಓಪನ್ ಆಗುತ್ತೆ. ಅದನ್ನು ಮೊದಲು ಬರೋಂಥ ವೆಬ್ಸೈಟೇ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ. ಸೊ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಓಪನ್ ಆಗ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ಕರ್ನಾಟಕ TET 2025 ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ TET 2025. ಇದರಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಥವಾ ನ್ಯೂ ಯೂಸರ್. ಸೊ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದೊಂದಾಗಿ ವಿವರ ಕೊಡ್ತಾ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಇದೊಂದು ಏನಪ್ಪ ಅಂದರೆ BEd ಡಿಗ್ರಿ DEd ಮಾಡಿರೋರು ಮುಂಚೆ ಎಲ್ಲ ಪೇಪರ್ 1 ಪೇಪರ್ 2 ಎರಡಕ್ಕೂ ಹಾಕ್ಬೋದಿತ್ತು. ಈಗ BEd ಮಾಡಿರೋರು ಪೇಪರ್ 2ಗೆ ಮಾತ್ರ ಅರ್ಹತೆ ಪಡ್ಕೊಳ್ತಾರೆ, DEd ಮಾಡಿರೋರು ಪೇಪರ್ 1ಗೆ ಮಾತ್ರ ಅರ್ಹತೆ ಪಡ್ಕೊಳ್ತಾರೆ. ಮುಂಚಿನ ಥರ ಎರಡಕ್ಕೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಸೊ ಈಗ ಅಲ್ಲಿ ಕ್ಯಾಂಡಿಡೇಟ್ ನೇಮ್ SLC ಮಾರ್ಕ್ಸ್ಗಳು ಹೇಗಿದೆ ಅದೇ ಥರ ನೇಮ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಅದಕ್ಕೆ ಕಡೆ ಆಧಾರ್ ನಂಬರ್, ನಿಮ್ಮ ಆಧಾರ್ ನಂಬರನ್ನು ಕ್ಲೀನಾಗಿ ಸರಿಯಾಗಿ ಪರೀಕ್ಷೆ ಮಾಡಿ ನೋಂದಣಿ ಮಾಡಿ. ಆಧಾರ್ ನಂಬರ್ ಹಾಕ್ತಿದ್ದಂಗೆ ನೆಕ್ಸ್ಟು ಮತ್ತೆ ಅದೇ ಆಧಾರ್ ನಂಬರ್ನ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಮಾಹಿತಿಗಳನ್ನ ಹೈಡ್ ಮಾಡ್ತಾಯಿದ್ದೀನಿ, ಏನಕ್ಕೆ ಬೇರೆ ಒಬ್ಬ ವ್ಯಕ್ತಿ ಅಪ್ಲಿಕೇಶನ್ ಆಗ್ತಿರೋದ್ರಿಂದ ಅದನ್ನು ನಿಮಗೆ ನಾನು ತೋರಿಸೋವಾಗಿಲ್ಲ. ಸೊ ಇದು ಅವರ ಪ್ರೈವಸಿ ಮಾಹಿತಿಯ ಮೇರೆಗೆ. ಸೊ ಅದಾದ ನಂತರ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಮೊಬೈಲ್ ನಂಬರ್ ಆದಮೇಲೆ ನಿಮ್ಮ ಇಮೇಲ್ ID. ಸೊ ಮೊಬೈಲ್ ನಂಬರ್ ಇಮೇಲ್ ID ಕಡ್ಡಾಯವಾಗಿ ನಿಮ್ಮ ನೆನಪಲ್ಲಿರೋಂಥದ್ದನ್ನೇ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅಷ್ಟು ಇಮೇಲ್ ID ಆದಮೇಲೆ ಯೂಸರ್ ನೇಮ್. ಸೊ ಯೂಸರ್ ನೇಮು ನಿಮ್ಮ ಅನುಕೂಲವಾಗೋ ಥರ ನಿಮ್ಗೆ ಯಾವುದು ಇಚ್ಛೆ ಆಗುತ್ತೆ ಅದನ್ನೇ ಯೂಸರ್ ನೇಮ್ ತಗೊಳ್ಳಿ. ಸೊ ನನ್ನ ಪ್ರಿಫರೆನ್ಸ್ ಏನಪ್ಪ ಅಂದರೆ ಇಮೇಲ್ ID ಏನು ಕೊಡ್ತೀರಿ ಆ ಇಮೇಲ್ IDನೇ ನಿಮ್ಮ ಯೂಸರ್ ನೇಮ್ ಥರ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು. ನೆಕ್ಸ್ಟು ಪಾಸ್ವರ್ಡ್ಗೆ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಲಿ, ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸ್, ಸಿಂಬಲ್ಸ್ ಆ್ಯಂಡ್ ನಂಬರ್ಸು. ಸೊ ಆ ರೀತಿ ಗುಡ್ ಸ್ಟ್ರೆಂತ್ ಇರೋ ಪಾಸ್ವರ್ಡನ್ನ ಎಂಟ್ರಿ ಮಾಡಿಕೊಂಡು ಸೇವ್ ಅಂತ ಕೊಡಿ. ಸೊ ಸೇವ್ ಕೊಡ್ತಿದ್ದಂಗೆ ನಿಮಗೆ ಅಪ್ಲಿಕೇಶನ್ ನಂಬರು ಯೂಸರ್ ನೇಮ್ ಎರಡೂ ಕೂಡ ಡಿಸ್ಪ್ಲೇ ಆಗುತ್ತೆ. ಅದು ಮೊಬೈಲಿಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬರೋ ತಡವಾಯಿತು ಅಂದರೆ ನೀವೊಂದು ನೋಟ್ಬುಕ್ಕಲ್ಲಿ ಅಥವಾ ಪೇಪರಲ್ಲಿ ಎಂಟ್ರಿ ಮಾಡ್ಕೋಬೋದು ಅಪ್ಲಿಕೇಶನ್ ನಂಬರು ಯೂಸರ್ ನೇಮ್. ಸೊ ನೀವು ಅಲ್ಲಿ ಏನು ಯೂಸರ್ ನೇಮ್ ಕೊಟ್ಟಿರ್ತೀರಿ ಅದೇ ನಿಮಗೆ ಸಿಸ್ಟಮಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಪ್ಲಿಕೇಶನ್ ನಂಬರು ಹೊಸ್ದಾಗಿ ಜನರೇಟ್ ಆಗುತ್ತೆ, ಅದನ್ನ ನೀವು ಬೇರೆ ಯಾವುದಾದ್ರು ಒಂದು ಶೀಟ್ಗೆ ಅಥವಾ ನೋಟ್ಬುಕ್ಗೆ ಕಾಪಿ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು, ನಾನು ಹೋದ್ಸಲೆಲ್ಲ ಪೇಪರ್ 1 ಪೇಪರ್ 2 ಎರಡಕ್ಕೂ ಅಪ್ಲಿಕೇಶನ್ ಹಾಕಿದ್ದೀನಿ, ಇವಾಗ ಏನಕ್ಕೆ ಎರಡು ಹಾಕೋಕ್ಕಾಗಲ್ಲ? ಸೊ ಈ ವರ್ಷದಿಂದ ಇದು ಸರ್ಕಾರದ ಕೆಲವೊಂದು ನಿಯಮಗಳು ಬದಲಾಯಿಸಿದ್ದಾರೆ. ಪೇಪರ್ 1 ಮಾಡಿರೋರು ಪೇಪರ್ 1ಗೆ ಅರ್ಹತೆ ಅಂದರೆ PUC ಮಾಡಿ DEd ಮಾಡ್ತಾರೆ, ಅವರು ಪೇಪರ್ 1ಗೆ. ಪೇಪರ್ 2 PU ಮಾಡಿ ಡಿಗ್ರಿ ಮಾಡಿ BEd ಮಾಡಿರ್ತಾರಲ್ಲ, ಸೊ ಅವರು ಪೇಪರ್ 2ಗೆ ಅರ್ಹತೆಯನ್ನು ಪಡ್ಕೊಳ್ತಾರೆ. ಸೊ ಸರ್ಕಾರದ ಈ ನಿಯಮ ನಮಗೆ ಒಂದು ರೀತಿ ಒಳ್ಳೆಯದೇ ಅಂತ ಅನ್ನಿಸ್ತಿದೆ, ಏನಕ್ಕೆಂದರೆ ಎಲ್ಲರಿಗೂ ಕೂಡ ಅನುಕೂಲವಾಗೋ ಥರ ಮಾಡ್ತಿದ್ದಾರೆ. ಸೊ ಆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆಗ್ತಿದ್ದಂಗೆ ನಿಮಗೆ ಫಸ್ಟ್ ಸ್ಟೆಪ್ಪು ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತಲೇ ಬರುತ್ತೆ. ಸೊ ಕ್ಯಾಪ್ಚಾ, ಸ್ಮಾಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಕ್ಯಾಪ್ಚಾ ಆನ್ ಆಗಿದ್ದರೆ ಆಫ್ ಮಾಡ್ಕೊಳ್ಳಿ, ಆಫ್ ಆಗಿದ್ದರೆ ಆನ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಪಾಸ್ವರ್ಡ್ ಕೊಟ್ಟಿದ್ರಿ ಆ ಪಾಸ್ವರ್ಡನ್ನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಅಪ್ಲಿಕೇಶನ್ನು ಲಾಗಿನ್ ಆಯಿತು. ಸೊ ಅದರಲ್ಲಿ ಮೊದಲನೇದು ಪರ್ಸ್ನಲ್ ಡೀಟೇಲ್ಸು. ಸೊ ಪರ್ಸ್ನಲ್ ಡೀಟೇಲ್ಸಲ್ಲಿ ನೀವು ಆಲ್ರೆಡಿ ನೇಮ್ ಎಂಟ್ರಿ ಆಗಿರುತ್ತೆ, ನಿಮ್ಮ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಫಾದರ್ ನೇಮು, ಮದರ್ ನೇಮ್ ಎಂಟ್ರಿ ಮಾಡಿ. ಸೊ ಫಾದರ್ ನೇಮು SLC ಮಾರ್ಕ್ಸ್ಗಳಲ್ಲಿ ಏನಿದೆ ಅದನ್ನೇ ಎಂಟ್ರಿ ಮಾಡಬೇಕು. ಸೊ ಇದೊಂದು ಜಾಗೃತೆ ವಹಿಸಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ವೆರಿಫಿಕೇಷನ್ ಟೈಮಲ್ಲಿ ನಿಮಗೆ ಇದು ಸ್ವಲ್ಪ ತೊಂದರೆ ಆಗುತ್ತೆ ಮಿಸ್ಟೇಕ್ ಆದರೆ. ಸೊ ಫಾದರ್ ನೇಮ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಅದಾದ ನಂತರ ಮದರ್ ನೇಮ್ನ ಎಂಟ್ರಿ ಮಾಡ್ಕೊಳ್ಳಿ. ಅಕ್ಷರಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಮಿಸ್ಟೇಕ್ ಆದರೆ ಸಮಸ್ಯೆ ಆಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಒಂದೊಂದೇ ಸ್ಟೆಪ್ಪನ್ನು ಒಂದೊಂದನ್ನು ಬಿಡಿಯಾಗಿ ತೋರಿಸ್ತಾ ಹೋಗ್ತೀನಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ. ಸೊ ಇದನ್ನು ನೀವೇ ನಿಮ್ಮ ಹತ್ರ ಲ್ಯಾಪ್ಟಾಪು ಸಿಸ್ಟಮ್ಸ್ ಏನಿತ್ತು ಅಂದರೆ ನೀವೇ ಖುದ್ದಾಗಿ ಅಪ್ಲಿಕೇಶನ್ನ ಮನೆಯಲ್ಲೇ ಹಾಕೋಬಹುದು.
ಯಾವುದೇ ಥರ ಸೈಬರ್ಗಾಗಲಿ ಅಥವಾ ಬೇರೆ ಸಿ ಎಸ್ ಸೆಂಟ್ರ್ ಆಗಲಿ ಅಥವಾ ಬೇರೆ ಯಾವುದೋ ಕಂಪ್ಯೂಟರ್ ಸೆಂಟ್ರ್ ಆಗಲಿ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಫಾರ್ಮೆಟು ಅಲ್ಲೇ ಕೊಟ್ಟಿರ್ತಾರೆ, ಸೊ ಅದೇ ಫಾರ್ಮೆಟಲ್ಲಿ ಎಂಟ್ರಿ ಮಾಡಿ. ಸೊ ಅದಾದಮೇಲೆ ನಿಮ್ಮ ರಿಲಿಜನ್ ಎಂಟ್ರಿ ಮಾಡಿ, ನಿಮ್ಮ ಕ್ಯಾಟಗರಿ. ಸೊ ಕ್ಯಾಟಗರಿಯಲ್ಲಿ ಜಾತಿ ಆದಾಯ ಪತ್ರದಲ್ಲಿ ಏನು ಕೋಡ್ ಇದೆ ಆ ಕೋಡ್ನೇ ಹಾಕಿ. ನೆಕ್ಸ್ಟ್ ಅದಾದ ನಂತರ ಕ್ಯಾಸ್ಟು. ಸೊ ಕ್ಯಾಸ್ಟ್ ಕಾಲಮ್ ಆದಮೇಲೆ ಅಡ್ರೆಸ್ಸು. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ ಇದೆ ಆ ಅಡ್ರೆಸ್ನ ನಮೂದೆ ಮಾಡ್ಕೊಳ್ಳಿ. ಕೆಲವರು ಬಾಡಿಗೆ ಮನೆ ಇರೋರು ಏನು ಮಾಡ್ತಾರೆ, ಆಧಾರ್ ಕಾರ್ಡಲ್ಲಿ ಸ್ವಂತ ಊರ ಅಡ್ರೆಸ್ ಇರುತ್ತೆ. ನಾನು ಸ್ವಂತ ಊರ ಅಡ್ರೆಸ್ ಹಾಕ್ಬೇಕಾ, ಬಾಡಿಗೆ ಮನೆ ಅಡ್ರೆಸ್ ಹಾಕ್ಬೇಕಾ, ಸೊ ಅದು ನಿಮಗೆ ಹೇಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ನಾಳೆ ಇನ್ ಫ್ಯೂಚರಲ್ಲಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಅಡ್ರೆಸ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಬಟ್ ಅಡ್ರೆಸ್ದು ಒಂದು ದಾಖಲೆ ನಿಮ್ಮ ಹತ್ರ ಇರಬೇಕಾಗುತ್ತೆ. ಯಾಕಂದರೆ ದಾಖಲೆ ಪರಿಶೀಲನೆ ವೇಳೆ ಅಥವಾ ಮುಂದಿನ ಫ್ಯೂಚರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೇಲೆ ಅಡ್ರೆಸ್ದು ಪ್ರೂಫ್ ಬೇಕು ಅಂದಾಗ ಆ ದಾಖಲಾತಿ ನಿಮ್ಮ ಹತ್ರ ಇರಬೇಕಾಗತ್ತೆ. ಬಾಡಿಗೆ ಮನೆ ಆದರೆ ರೆಂಟ್ ಅಗ್ರಿಮೆಂಟು, ಲೀಸ್ ಅಗ್ರಿಮೆಂಟು ಯಾವುದಾದ್ರು ಒಂದು. ಸೊ ನಂತರ ಸ್ಟೇಟ್ ಸೆಲೆಕ್ಟ್ ಮಾಡಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ, ನಿಮ್ಮ ಊರಿನ ಪಿನ್ ಕೋಡ್ ಎಂಟ್ರಿ ಮಾಡಿ. ನೆಕ್ಸ್ಟು ಅಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಎಲ್ಲ ಕೇಳುತ್ತೆ. ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟಲ್ಲಿ ನೀವು ಗೌರ್ಮೆಂಟ್ ಸರ್ವೆಂಟಾಗಿ ಕೆಲಸ ಮಾಡ್ತಿದ್ದೀರಾ, ಎಸ್ ಆರ್ ನೋ, ಮಾಡ್ತಿದ್ರೆ ಯಾವ ಸ್ಕೂಲಲ್ಲಿ ಮಾಡ್ತಾಯಿದ್ದೀರಿ ಅಂತ ಆಪ್ಷನ್ ಕೇಳುತ್ತೆ. ಇಲ್ಲ ಅಂದರೆ ನೋ ಅಂತ ಕೊಟ್ಟು ಸೇವ್ ಅಂತ ಕೊಡಿ. ಸೊ ಸೇವ್ ಆಗಿದೆ. ನೆಕ್ಸ್ಟ್ ಕಾಲಮು ಎಜುಕೇಷನ್. ಸೊ ಎಜುಕೇಷನ್, ನೀವೇನು ಎಜುಕೇಷನ್ ಮಾಡಿದಿರಿ, ಎಸ್ ಎಲ್ ಸಿ ಮಾಡಿದರೆ ಇಯರ್ ಆಫ್ ಪಾಸಿಂಗು, ರಿಜಿಸ್ಟರ್ ನಂಬರು, ಬೋರ್ಡ್ ನೇಮು, ನಂತರ ಪರ್ಸೆಂಟೇಜು. ಸೊ ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಂದರೆ SLC PUC DED ಮಾಡಿದರು ಪೇಪರ್ 1ಗೆ ಅರ್ಹತೆಯನ್ನು ತಗೊಳ್ತಾರೆ, ಅಂದರೆ 1ರಿಂದ 5ನೇ ತರಗತಿ. SLC PUC ಡಿಗ್ರಿ ಮಾಡಿ BEd ಮಾಡಿದರು ಪೇಪರ್ 2ಗೆ ಅರ್ಹತೆ ತಗೊಳ್ತಾರೆ, ಅಂದರೆ 6ನೇ ಕ್ಲಾಸಿಂದ 8ನೇ ಕ್ಲಾಸು. ಈ ನಿಯಮ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಿದ್ದಾರೆ. ಸೊ ಇದು ನಮಗೆ ಈ ನಿಯಮ ಒಳ್ಳೆಯದು ಅಂತ ಅನಿಸುತ್ತೆ. ಏನಕ್ಕಂದರೆ BEd ಮಾಡಿರೋರು ನಾನು ಪೇಪರ್ 1 ಪೇಪರ್ 2 ಎರಡಕ್ಕೂ ನನಗೆ ಅರ್ಹತೆ ಆಗುತ್ತೆ ಅಂತ ಹಾಕಿರೋರು. ಸೊ ಇಲ್ಲಿ PUC DEd ಮಾಡಿರೋರಿಗೆ ಕೆಲವು ಟೈಮಲ್ಲಿ ಏನಾಗುತ್ತೆ, ಅದು ಅವ್ರಿಗೆ ಒಂದು ಅವಕಾಶ ಸಿಗದೇ ಇರೋ ಥರ. ಸೊ ಇದು ಮಾಡಿರೋಂಥದ್ದು ಅವ್ರಿಗೂ ಒಂದು ಅವಕಾಶ ಸಿಗಲಿ. BEd ಮಾಡಿರೋರು ನೀವು BEdಗೆ ಯಾವ ಡೆಸಿಗ್ನೇಷನ್ ಇರುತ್ತೆ, ಯಾವ ಕ್ವಾಲಿಫಿಕೇಷನ್ ಇರುತ್ತೆ ಅದಕ್ಕೆ ಅಪ್ಲಿಕೇಶನ್ ಹಾಕಿ ಅದನ್ನು ಮಾಡಿ. DEd ಮಾಡಿರೋರು DEd, ಕೆಳ ಪದವಿ ತೊಗೊಂಡಿರೋರು ಕೆಳಗಿನ ಕೆಲಸ, ಮೇಲಿನ ಪದವಿ ತೊಗೊಂಡ್ರು ಮೇಲಿನ ಕೆಲಸ. ಮೇಲ್ಗಡೆ ಇರೋರು ಕೆಳಗಡೆನೇ ಮಾಡಬೇಕು ಅಂತ ಆಗಲ್ಲ ಅದು. ಸೊ ಅಲ್ಲಿ ನಿಮ್ಮ ಪರ್ಸೆಂಟೇಜೆಲ್ಲ ಕ್ಲೀನಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. SLC ಮಾರ್ಕ್ಸ್ಗಳಲ್ಲಿ ಪರ್ಸೆಂಟೇಜ್ ಅಲ್ಲೇ ಇರುತ್ತೆ, ಡೈರೆಕ್ಟ್ ಹಾಕ್ಬೋದು. PUC ಮಾರ್ಕ್ಸ್ಗಳಲ್ಲಿ ಪರ್ಸೆಂಟೇಜು ಇರೋದಿಲ್ಲ. ಸೊ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ನಿಮಗೆಲ್ಲ ಗೊತ್ತಿದೆ. ಟೋಟಲ್ ಅಪ್ಲೈಡ್ ಮಾರ್ಕ್ಸ್ ಡಿವೈಡ್ ಬೈ ಟೋಟಲ್ ಮಾರ್ಕ್ಸ್ ಇಂಟು 100 ನಿಮಗಲ್ಲಿ ಪರ್ಸೆಂಟೇಜ್ ಬರುತ್ತೆ. ಡಿಗ್ರಿ ಮಾಡಿದರೆ ಡಿಗ್ರಿ ಇಯರ್ ಆಫ್ ಅಡ್ಮಿಷನ್, ಯಾವ ಇಯರ್ ಅಡ್ಮಿಷನ್ ಆಗಿದ್ದೀರಿ, ಯಾವ ಇಯರ್ ಪಾಸ್ ಆಗಿದ್ದೀರಿ, ಇದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳಲ್ಲಿಯೇ ಮಂತು, ಅಂದರೆ ಮಾರ್ಕ್ಸ್ ಕಾರ್ಡ್ಗಳಲ್ಲೇ ನಿಮ್ಮದು ಯಾವ ಇಯರ್ ಅಡ್ಮಿಷನ್ ಆಗಿರ್ತೀರಿ ಅಥವಾ ಯಾವ ಇಯರಲ್ಲಿ ಎಕ್ಸಾಮ್ ಬರೆದಿದ್ದೀರಿ ಅಲ್ಲೇ ಇರುತ್ತೆ ಮಾರ್ಕ್ಸ್ ಕಾರ್ಡ್ ಮೇಲೆ, ಅದನ್ನ ನೋಡ್ಕೊಳ್ಳಿ. ಇನ್ನು ಫೈನಲ್ ಸೆಮ್ ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಪಾಸಿಂಗ್ದು ಇಯರ್ ಇರುತ್ತೆ, ಅದನ್ನ ಎಂಟ್ರಿ ಮಾಡಿ. ಸೊ ನೀವು 3 ವರ್ಷಕ್ಕೆ ಡಿಗ್ರಿ ಮುಗಿಸಿರ್ತೀರಿ, 1 ವರ್ಷ ಆದಮೇಲೆ ಪಾಸ್ ಮಾಡಿರ್ತೀರಿ. ಸೊ ಅಲ್ಲಿಗೆ ನಿಮ್ಗೆ 4 ವರ್ಷ ಅಂತ ಬರುತ್ತೆ. ನೀವು ಯಾವಾಗ ಪಾಸ್ ಮಾಡ್ತೀರಿ ಅಲ್ಲಿಗೆ ನಿಮ್ಮದು ಡಿಗ್ರಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಅದನ್ನ ನೋಡಿಕೊಂಡು ಕ್ಲಿಯರಾಗಿ ಅನ್ಸ ಮಾಡಿ. ಸೊ ಇಲ್ಲಿ ನಾನು ಆಗ್ತಿರೋ ಕ್ಯಾಂಡಿಡೇಟ್ ಬಂದೋದು ಡಿಗ್ರಿನ 2002ಇಂದ 2008ವರೆಗೂ 6 ಇಯರ್ಸ್ ಮಾಡಿದ್ದಾರೆ. ಯಾಕಂದರೆ ಮಧ್ಯ 3 ಇಯರ್ಸ್ ಗ್ಯಾಪ್ ಮಾಡಿದ್ದಾರೆ ಇವರು. ಸೊ ಅವ್ರ ಪರ್ಸನಲ್ ರೀಸನು, ಅದನ್ನು ನಾವು ಕೇಳೋಕ್ಕಾಗಲ್ಲ. ಸೊ ಅದಾದಮೇಲೆ ನೆಕ್ಸ್ಟು ಯೂನಿವರ್ಸಿಟಿ ನೇಮು, ಡಿಗ್ರಿ ಯಾವ್ದು ಮಾಡಿದ್ದೀರಿ ಅಂತ ಕೇಳುತ್ತೆ, ಆ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಪರ್ಸೆಂಟೇಜು ಹೇಳಿದ್ನಲ್ಲ ಅದಿರುತ್ತೆ. 10 ಮಾರ್ಕ್ಸ್ ಡಿವೈಡ್ ಬೈ ಟೋಟಲ್ ಮಾರ್ಕ್ಸ್ ಇಂಟು 100. ಸೊ ನಿಮಗಲ್ಲಿ ಪರ್ಸೆಂಟೇಜು ಸಿಗುತ್ತೆ. ಸೊ CGPA SGPA ಇರೋರು ಪರ್ಸೆಂಟೇಜ್ ಕನ್ವರ್ಷನು ನಿಮ್ಗೆ ಗೊತ್ತಿರುತ್ತೆ. ಮಾರ್ಕ್ಸ್ ಕಾರ್ಡಿಂದ ಫಾರ್ಮುಲಾ ಇರುತ್ತೆ, ಫಾರ್ಮುಲಾ ಹಾಕೊಂಡು ನೀವು ಪರ್ಸೆಂಟೇಜ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟು ಕೆಳಗಡೆ ನೀವು DEd ಮಾಡಿದ್ದೀರಾ, BEd ಮಾಡಿದ್ದೀರಾ, ಏನು ಮಾಡಿದಿರಿ ಅದ್ರ ಮಾಹಿತಿ ಕೇಳುತ್ತೆ. ಸೊ ಈ ನೆಕ್ಸ್ಟು ನೀವು ಎಂಟ್ರಿ ಮಾಡೋ ಕಾಲಮೇ ನೀವು DEdಗೆ ಅಂದರೆ ಪೇಪರ್ 1 ಎಲಿಜಿಬಲ್ಲ, ಪೇಪರ್ 2 ಎಲಿಜಿಬಲ್ಲ, ಇಲ್ಲಿ ನಿಮಗೆ ಇದು ನಿರ್ಧಾರ ಮಾಡುತ್ತೆ. ಸೊ ಇದು ನಾನು ಆಗ್ತಾಯಿರೋ ಕ್ಯಾಂಡಿಡೇಟು BEd ಅಂದರೆ ಇವರು ಪೇಪರ್ 2ಗೆ ಎಲಿಜಿಬಿಲಿಟಿ ಅಂತ ತಗೊಳ್ಳೋಂಥವ್ರು. ಸೊ ರಿಜಿಸ್ಟರ್ ನಂಬರ್ ಹಾಕಿ. ನೆಕ್ಸ್ಟು ಕಾಲೇಜ್ ಯಾವುದು, ಪ್ರೈವೇಟಾ ಗೌರ್ಮೆಂಟಾ ಅಥವಾ ಏಡೆಡಾ. ನೆಕ್ಸ್ಟ್ ಇಲ್ಲಿ ಕಾಲೇಜ್ ಅಥವಾ ಯೂನಿವರ್ಸಿಟಿ ಎರಡರಲ್ಲೊಂದು ಯಾವ್ದಾರು ಹಾಕ್ಬೋದು.
ನೀವು ಮೈಸೂರು ಯೂನಿವರ್ಸಿಟಿ ಆಗಿದ್ದರೆ ಮೈಸೂರು ಯೂನಿವರ್ಸಿಟಿ ಅಂತ ಹಾಕ್ಬೋದು, ಇಲ್ಲ ಕಾಲೇಜ್ ನೇಮ್ ಗೊತ್ತಿದ್ರೆ ಕಾಲೇಜ್ ನೇಮ್ನೇ ಹಾಕ್ಬೋದು. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಹಾಕ್ಬೋದು. ನೆಕ್ಸ್ಟು ಇಯರ್ ಆಫ್ ಅಡ್ಮಿಷನ್ನು, ಇಯರ್ ಆಫ್ ಪಾಸಿಂಗು. ಸೊ ಬಿ ಎಡು ಆವಾಗ 1 ಇಯರ್ ಇತ್ತು, 2 ಇಯರ್ಸ್ ಇತ್ತು. ಸೊ ಈ ಕ್ಯಾಂಡಿಡೇಟ್ ಮುಂದೆ 1 ಇಯರ್ ಕ್ಯಾಂಡಿಡೇಟು ಬಿ ಎಡ್ ಮಾಡಿರೋದು 1 ಇಯರು. ಸೊ 2010 ಅಡ್ಮಿಷನ್ ಆಗ್ತಾರೆ, 2010 ಅವರು ಪಾಸ್ ಆಗ್ತಾರೆ. ಸೊ ಜನವರಿ ಫೆಬ್ರವರಿ ಅಡ್ಮಿಷನ್ ಆಗಿ ನವಂಬರ್ ಡಿಸೆಂಬರಲ್ಲಿ ಕ್ಲೋಸ್ ಮಾಡ್ಕೊತಾರೆ. 10 ಮಂತ್ಸ್ ಕೋರ್ಸ್ ಅದು ಬಿ ಎಡ್. ಆವಾಗ ಈಗ 1 ಇಯರೆಲ್ಲ ಸ್ಟಾಪ್ ಆಗಿದೆ. ಸೊ ಇದು ಟೋಟಲ್ ಪರ್ಸೆಂಟೇಜು. ಇದಾದಮೇಲೆ ನೆಕ್ಸ್ಟು ಡಿ ಎಡ್ ಮಾಡಿದರೆ ಡಿ ಎಡ್ನು ಎಂಟ್ರಿ ಮಾಡ್ಕೊಳ್ಳಿ. ಆವಾಗ ಅವರು ಡಿ ಎಡ್ ಬಿ ಎಡ್ ಎರಡು ಮಾಡಿದರೆ ಇವರು ಪೇಪರ್ 1 ಪೇಪರ್ 2 ಎರಡಕ್ಕೂ ಕೂಡ ಎಲಿಜಿಬಿಲಿಟಿ ತಗೊಳ್ತಾರೆ. ಸೇವ್ ಮಾಡಿದ್ರಿ. ನೆಕ್ಸ್ಟ್ ಅದಾದಮೇಲೆ ಎಲಿಜಿಬಿಲಿಟಿ ಟೆಸ್ಟ್ ಪೇಪರು ಅಂದರೆ ನೀವು ಟೆಸ್ಟು ಎಲ್ಲಿ ಅಟೆಂಡ್ ಮಾಡ್ತೀರಿ. ಪೇಪರ್ 1 ಪೇಪರ್ 2 ನೋಡಿ ನಿಮ್ಗೆ ಹೇಳ್ದಂಗೆ ಅಲ್ಲೇ ತೋರಿಸ್ತಾ ಇದ್ದೀನಿ. ಸೊ ಇವರು ಬಿ ಎಡ್ ಮಾಡಿ ಡಿಗ್ರಿ ಮಾಡಿ ಬಿ ಎಡ್ ಮಾಡಿರೋದ್ರಿಂದ ಇವರು ಪೇಪರ್ 1ಗೆ ಎಲಿಜಿಬಿಲಿಟಿ ಇಲ್ಲ. ಸೊ ಅಲ್ಲೇ ತೋರಿಸ್ತಾ ಇದೆ. ಸೊ ಇವರು ಪೇಪರ್ 2 ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಸೊ ಮತ್ತು ನೋಡಿ ಪೇಪರ್ 2. ಸೊ ಅಲ್ಲಿ ನಿಮ್ಗೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. ಡಿಗ್ರಿಲಿ ಯಾವುದೋ ನೀವು ಕಾಂಬಿನೇಷನ್ ತಗೊಂಡಿದ್ರಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಾ, ನಿಮ್ದು ಯಾವುದಿದೆ ಸೆಲೆಕ್ಟ್ ಮಾಡಿ. ಇನ್ನು ಆಪ್ಷನ್ ಪೇಪರು ಅದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ನೀವು ಕ್ವಶನ್ ಪೇಪರ್ ಮೀಡಿಯಮ್, ಕನ್ನಡ ಮೀಡಿಯಮಲ್ಲಿ ಬೇಕಾ, ಇಂಗ್ಲೀಷ್ ಮೀಡಿಯಮಲ್ಲಿ ಬೇಕಾ, ಹಿಂದಿಲಿ ಬೇಕು, ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಕ್ವಶನ್ ಪೇಪರ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇವರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ತಗೊಂಡಿದ್ರು. ಸೊ ನಾನು ಹಿಂದಿ ಅಂತ ಮಾಡಿದ್ದೀನಿ. ಸೇವ್ ಕೊಡಿ. ನೆಕ್ಸ್ಟು ಇದಾದಮೇಲೆ ನಿಮ್ಗೆ ಕೇಳೋವಂಥದ್ದು ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡು. ಸೊ ನಾನು ಆಲ್ರೆಡಿ ಇದನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವರು ನಮಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದರಿಂದ ನನ್ನ ಸಿಸ್ಟಮಲ್ಲಿ ಆಲ್ರೆಡಿ ಸೇವ್ ಆಗಿದೆ ಇವ್ರ ಡಾಕ್ಯುಮೆಂಟ್ಸು. ಸೊ ಫೋಟೋ ಸಿಗ್ನೇಚರ್ ಸ್ಕ್ಯಾನಿಂಗ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಫೋಟೋ 50 KB ಒಳಗಡೆ ಇರಬೇಕು, ಸಿಗ್ನೇಚರು 20 KB ಒಳಗಡೆ ಇರಲಿ. ಸೊ ಫೋಟೋ ಒಂದು 30ಇಂದ 50 KB ಹೇಳಿದರೆ ನಿಮಗೆ ಒಂದು ಆ್ಯಾವ್ರೇಜ್ ವ್ಯೂವಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಸಿಗ್ನೇಚರು 10 to 20 KB. ನೋಡಿ ಮೊಬೈಲ್ ಫೋಟೋ ತೆಗೆಯೋದು, ಆಮೇಲೆ ಮೊಬೈಲ್ ಸಿಗ್ನೇಚರ್ ಮಾಡೋದು, ಮೊಬೈಲ್ ಫೋಟೋ ತೆಗೆದು ಅಪ್ಲೋಡ್ ಮಾಡೋದು, ಇದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ನಾಳೆ ಇದನ್ನು ನಿಮಗೆ ಅದು ಸಮಸ್ಯೆ ಆಗಬಹುದು. ಸೊ ಆಲ್ಮೋಸ್ಟ್ ಸಿಸ್ಟಮ್ ಸ್ಕ್ಯಾನಿಂಗ್ನ ಯೂಸ್ ಮಾಡಿ. ಸೊ ಇಲ್ಲಿ ಡಿಕ್ಲರೇಷನ್ ಟಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ಇನ್ನೊಂದ್ಸಲಿ ಕೇಳುತ್ತೆ ಎಲ್ಲ ನೀವು ಮಾಹಿತಿ ಕರೆಕ್ಟಾಗಿದೆ ಅಂತ. ಇನ್ನೊಂದ್ಸಲಿ ಚೆಕ್ ಮಾಡಿಕೊಂಡು ನೀವು ಸಬ್ಮಿಟ್ ಕೊಟ್ಟರೆ ಆಯಿತು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಪೇಮೆಂಟ್ಗೆ ಹೋಗುತ್ತೆ. ಪೇನೋ ಕ್ಲಿಕ್ ಮಾಡಿ, ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ಅಗ್ರಿ ಕ್ಲಿಕ್ ಮಾಡಿಬಿಟ್ಟು ಪೇನೋ ಕೊಟ್ಟರೆ ನಿಮಗೆ ಇಲ್ಲಿ ಗೂಗಲ್ ಪೇ, ಫೋನ್ಪೇ ವರ್ಕ್ ಆಗೋಲ್ಲ. ನಿಮ್ದು ATM ಕಾರ್ಡು ಅಥವಾ ನೆಟ್ ಬ್ಯಾಂಕಿಂಗ್ ಗೊತ್ತಿದ್ರೆ ನೆಟ್ ಬ್ಯಾಂಕಿಂಗ್ ಮುಖಾಂತರ, ATM ಕಾರ್ಡ್ ಇದ್ದರೆ ATM ಕಾರ್ಡ್ ಮುಖಾಂತರ ಪೇ ಮಾಡ್ಬೋದು. ಸೊ ನಮ್ಮದಿದು ನೆಟ್ ಬ್ಯಾಂಕಿಂಗ್ ಇತ್ತು. ನೆಟ್ ಬ್ಯಾಂಕಿಂಗಲ್ಲಿ ನಾನು ಪೇಮೆಂಟನ್ನು ಮಾಡಿದ್ದೀನಿ. ಸೊ ನೀವು ATM ಕಾರ್ಡ್ ಇದೆ, ATM ಕಾರ್ಡ್ ಡೀಟೇಲ್ಸ್ ಹಾಕ್ಬಿಟ್ಟು ನೀವಲ್ಲಿ ಪೇಮೆಂಟ್ ಮಾಡ್ಬೋದು. ATM ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ಗೆ OTP ಹೋಗುತ್ತೆ, OTP ಹಾಕಬೇಕಾಗತ್ತೆ. ಇದು ನಮ್ಮದು ನೆಟ್ ಬ್ಯಾಂಕಿಂಗು. ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತಾಯಿದ್ದೀನಿ. ಪೇಮೆಂಟು ಕೇಳುತ್ತೆ ಅಲ್ಲಿ ಕನ್ಫರ್ಮ್ ಮಾಡಿ ಅಂತ. ಇದು OTP ಬರುತ್ತೆ ನಮ್ಮ ಮೊಬೈಲ್ಗೆ, OTP ಹಾಕಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ಪೇಮೆಂಟನ್ನು ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಬಿಟ್ಟು ಪೇಮೆಂಟ್ನ ಬೇಕಾದ್ರೆ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಪೇಮೆಂಟ್ನ ಮಾಡಿಸ್ಕೋಬಹುದು. ನೀವು ಇಷ್ಟು ಸ್ಟೆಪ್ ಮಾಡಿ. ಎಲ್ಲ ಸ್ಟೆಪ್ಪು ನೀವು ಸೈಬರಲ್ಲಿ ಮಾಡಿಸ್ತಿದ್ರೆ ಅಪ್ಲಿಕೇಶನ್ ಚಾರ್ಜ್ ಅಂತ 150, 100, 300 ತಗೊಳ್ತಾರೆ. ಸೊ ಇದೆಲ್ಲ ನೀವೇ ಮೊಬೈಲಲ್ಲಿ ನೋಡಿಕೊಂಡು ಒಂದು 2 ನಿಮಿಷ 3 ನಿಮಿಷ ಅಪ್ಲೈ ಮಾಡ್ಕೊಂಡ್ರೆ ಇದು ನಿಮಗೂ ಕೂಡ ಅನುಕೂಲ ಆಗುತ್ತೆ. ಇವೆಲ್ಲ ಸ್ಟೆಪ್ಪು ಮುಗಿಸಿ ಡೈರೆಕ್ಟ್ ನೀವು ಪೇಮೆಂಟ್ ಮಾಡ್ಕೊಳ್ಳೋಕ್ಕೆ ನೀವು ಸೈಬರ್ ಸೆಂಟ್ರಿಗೆ ಹೋದರೆ ಒಂದು 20 to 30 ರೂಪೀಸಲ್ಲಿ ನಿಮ್ಮ ಕೆಲಸ ಮುಗಿಯುತ್ತೆ. ನೋಡಿ ಇದು ಇಲ್ಲಿ ಎರರ್ ಅಂತ ಬರುತ್ತೆ, ಗಾಬರಿ ಪಡ್ಕೊಳ್ಳೋಂಥ ಬೇಡಿ. ಪೇಮೆಂಟ್ ಕನ್ಫರ್ಮ್ ಆಗಿರುತ್ತೆ. ಈ ಟ್ಯಾಬ್ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿಬಿಟ್ಟು ಮತ್ತೆ ನೀವು ಲಾಗಿನ್ ಆಗಿ ಸೇಮ್ ಕರ್ನಾಟಕ TET ಅಪ್ಲಿಕೇಶನ್ ಓಪನ್ ಮಾಡಿ. ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ ಆವಾಗಲೇ ಹೇಳಿದ್ನಲ್ಲ, ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಪೇಮೆಂಟ್ ಕನ್ಫರ್ಮ್ ಆಗಿರುತ್ತೆ, ಗಾಬರಿ ತಗೊಳ್ಬೇಡಿ. ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಅಂತ ಇರ್ತವೆ, ಅವೆಲ್ಲ ಅದು. ಲಾಗಿನ್ ಆಗ್ತೀನಿ. ಡೈರೆಕ್ಟಾಗಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ಆ PDF ಕಾಪಿನ ನೀವು ಮೊಬೈಲಲ್ಲಿ ನಿಮ್ಮ ಸಿಸ್ಟಮಲ್ಲಿ ಮೇಲ್ ಐಡಿಗೆ ಎಲ್ಲಿ ಬೇಕಾದ್ರೂ ಸ್ಟೋರ್ ಮಾಡ್ಕೊಳ್ಳಿ. ಸೊ ನಿಮಗೆಲ್ಲ ಸಂಪೂರ್ಣ ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಅನುಕೂಲ ಆಗುವಂತಹ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನಿಮ್ಮಿಂದ ಸಹಾಯವನ್ನು ನಾವು ಕೇಳ್ಕೊಳ್ತೀವಿ. ನಿಮ್ಮ ಫೀಡ್ಬ್ಯಾಕು, ನಿಮ್ಮ ಸಬ್ಸ್ಕ್ರೈಬ್ಸು, ಲೈಕ್ಸು ನಮಗೆ ತುಂಬ ಅವಶ್ಯಕತೆ ಇರುತ್ತದೆ. ಸೊ ನಮ್ಮ ಚಾನಲ್ ಯೂನಿಕ್ ಕಂಪ್ಯೂಟರ್ಸ್ ಇನ್ಸ್ಟಿಟ್ಯೂಷನ್ ಸೆಂಟರ್ ಬೆಳಗೋಳ. ಯೂಟ್ಯೂಬಲ್ಲಿ ಯೂನಿಕ್ ಕಂಪ್ಯೂಟರ್ಸ್ ಬೆಳಗೋಳ ಅಂತ ಹಾಕಿದ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಗೆ ನಿಮ್ಮ ಪ್ರೋತ್ಸಾಹ ತುಂಬ ಅವಶ್ಯಕತೆ ಇದೆ.
ನಿಮ್ಮ ಪ್ರೋತ್ಸಾಹಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಜೈ ಕರ್ನಾಟಕ ಮಾತೆ.